ಸಾಕ್ಷಿ ಫೈಲ್ ಬಗ್ಗೆ ಅಗ್ನಿ ಹತ್ರ ಹೇಳಿದ ತಕ್ಷಣವೇ ಆಗ ಅಗ್ನಿ ಕೋಪ ಮಾಡಿಕೊಂಡು ನೋಡ್ತಾ ಇರ್ತಾರೆ. ಏನಾಯಿತು ಅಗ್ನಿ ಸರ್, ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ? ಅಲ್ಲ, ನಾನು ಭಾಗಮಂಡಲ ಅಂತ ಹೇಳಿದ ತಕ್ಷಣವೇ ಯಾಕೇನು ಮಾತಾಡ್ತಿಲ್ಲ, ಈ ಥರ ನಿಂತಿದ್ದೀರಾ, ಯಾಕೆ ಏನಾಯಿತು ಅಂತ. ಅದನ್ನೇ ಅರವಿಂದ್ ಸರ್ ಹತ್ರ ಕೇಳೋಣ ಅಂತ ಅಂದ್ಕೊಂಡೆ, ಆದರೆ ಅದನ್ನೆಲ್ಲ ಫೈಲ್ ನೋಡಿರೋದು ನೀವೇ ಅಂತ ಗೊತ್ತಾಯಿತು. ಅದಕ್ಕೆ ನಿಮ್ಮ ಹತ್ರ ಕೇಳೋಣ ಅಂತ ಬಂದೆ. ಫೈಲ್ಸಲ್ಲಿ ನಾನು ಎಲ್ಲ ಪೇಪರ್ಸ್ನ ನೋಡಿದೆ, ಆದರೆ ಯಾವುದೂ ಒಂದಕ್ಕೊಂದು ಸಂಬಂಧ ಇಲ್ಲ ಅನ್ನಿಸ್ತಿತ್ತು. ಪೇಪರ್ಸ್ ಯಾವುದೂ ಸರಿ ಇಲ್ಲ ಅಂತ ಸಾಕ್ಷಿ ಹೇಳಿದ ತಕ್ಷಣವೇ, ನೋಡಿ ಅದನ್ನು ಆಮೇಲೆ ಮಾತಾಡ್ತೀನಿ, ನಾನೇ ಹೋಗಿ ಫೈಲ್ಸ್ನ ನೋಡಿ ತಗೊಂಡು ಬರ್ತೀನಿ. ನೀವು ಮತ್ತೆ ಹೋದ್ರೂ ನಿಮಗೆ ಫೈಲ್ ಸಿಗಲ್ಲ ಅನಿಸುತ್ತೆ, ನಾನೇ ಹೋಗಿ ನೋಡಿ ತಗೊಂಡು ಬರ್ತೀನಿ ಅಂತ ಸಾಕ್ಷಿ ಹತ್ರ ಅಗ್ನಿ ಹೇಳಿದಾಗ, ಅಲ್ಲ ನಾನು ಫೈಲ್ಸ್ ಬಗ್ಗೆ ಕೇಳ್ತಿದ್ರು, ನೀವೇನು ಮಾತಾಡ್ತಿಲ್ವಲ್ಲ. ಭಾಗಮಂಡಲ ಫೈಲ್ಸ್ ಬಗ್ಗೆ ಗೊತ್ತಾಗಬೇಕು ಅಂತ ಸಾಕ್ಷಿ ಹೇಳಿದಾಗ, ಹೇಳ್ತಾ ಇದನ್ನೆಲ್ಲ ನಾನೇ ಹೋಗಿ ನೋಡ್ತೀನಿ ಅಂತ, ಇದೆಲ್ಲ ಯಾಕೆ, ನಿಮ್ಮ ಕೆಲಸ ಏನಿದೆಯೋ ಅದನ್ನು ಹೋಗಿ ನೋಡಿ ಅಂತ ಅಗ್ನಿ ಹೇಳ್ತಾರೆ. ಹಾಗೆ ಅಗ್ನಿ ಹೋಗಿ ಇಷ್ಟು ದಿನ ನಾನು ಎಷ್ಟೇ ಹುಡುಕಿದ್ರೂ ಆ ಫೈಲ್ ಸಿಕ್ಕಿರಲಿಲ್ಲ. ಅಂಥದ್ರಲ್ಲಿ ಇದ್ದಕ್ಕಿದ್ದಾಗೆ ಸಾಕ್ಷಿ ಹೋಗಿ ಹುಡುಕಿದ ತಕ್ಷಣವೇ ಹೇಗೆ ಸಿಕ್ತು ಆ ಫೈಲ್ಸ್? ಎಷ್ಟು ದಿನದಿಂದ ಹುಡುಕ್ತಿದ್ದೆ, ಇಲ್ಲ ಮೊದಲು ಅದನ್ನು ಎತ್ತಿಡಬೇಕು, ಯಾವುದೇ ಕಾರಣಕ್ಕೂ ಮತ್ತೆ ಯಾರ ಕೈಗೂ ಸಿಕ್ಕಬಾರ್ದು ಆ ಫೈಲ್ ಅಂತ ಅಗ್ನಿ ಅನ್ಕೋತಾ ಇರ್ತಾರೆ. ಹಳೆ ವಿಷಯಗಳನ್ನೆಲ್ಲ ನೆನಪು ಮಾಡಿಕೊಂಡು ಅಗ್ನಿ ಯೋಚನೆ ಮಾಡ್ತಾ ಇರ್ತಾರೆ. ಹಾಗೆ ಸಾಕ್ಷಿ ಹತ್ರ ಮಾತಾಡಬೇಕು, ಹಾಗೆ ಆಫೀಸ್ ಅವ್ರ ಹತ್ರ ಎಲ್ಲ ಸತ್ಯನೂ ಹೇಳ್ಬೇಕು ಅಂತ ಸಾಕ್ಷಿ ತಂಗಿ ಆಫೀಸ್ಗೆ ಬಂದಿರ್ತಾರೆ. ಬಂದು ರೀನನ್ ಜೊತೆ ಮಾತಾಡ್ತಿರ್ತಾರೆ. ಅಷ್ಟರಲ್ಲಿ ಇಲ್ಲಿ ಮೇಡಮ್ ನಿಮ್ಮನ್ನ ನೋಡೋಕ್ಕೆ ಅಂತ ಯಾರೋ ಆಫೀಸ್ಗೆ ಬಂದಿದ್ದಾರೆ, ನಿಮ್ಮ ಬಗ್ಗೆನೇ ಮಾತಾಡ್ತಿದ್ದಾರೆ ಅಂತ ಹೇಳಿದಾಗ, ಏನು ಹೇಳ್ತಿದ್ದೀರಾ, ನನ್ನ ನೋಡೋಕ್ಕೆ ಅಂತ ಆಫೀಸ್ಗೆ ಬಂದಿದ್ದೀರಾ, ಯಾರಿರ್ಬೋದು? ಅಲ್ಲ, ನಾನು ಇಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂತ ನಮ್ಮ ಮನೆಯವರಿಗಂತೂ ಗೊತ್ತಿಲ್ಲ, ಯಾರಿರ್ಬೋದು ಅಂತ ಅಂದ್ಕೊಂಡು ಯೋಚನೆ ಮಾಡ್ತಿರ್ತಾರೆ. ನೋಡಿ ನೀವು ಯಾಕೆ ಬಂದಿದ್ದೀರಾ, ಅಷ್ಟಕ್ಕೂ ನೀವು ಸಾಕ್ಷಿ ಕಡೆಯವರಾಗಿದ್ದ ತಕ್ಷಣ ಆಫೀಸ್ ಒಳಗಡೆ ಬಿಡೋಕ್ಕಾಗೋದಿಲ್ಲ, ಅಷ್ಟಕ್ಕೂ ಇಲ್ಲಿ ಕೆಲಸ ಮಾಡೋರಿಗೆ ಮಾತ್ರ ಅವಕಾಶ ಇರೋದು ಅಂತ ಹೇಳ್ತಾ ಇರ್ತಾರೆ. ಅಷ್ಟರಲ್ಲಿ ರೀನಾ ಅದನ್ನು ಕೇಳಿಸ್ಕೊಂಡು, ಆಗ ನೀವು ಸಾಕ್ಷಿ ಕಡೆಯವರ, ಏನಾಗಬೇಕು ಸಾಕ್ಷಿಗೆ ಅಂತ ಕೇಳ್ತಾರೆ. ನಾನು ಸಾಕ್ಷಿ ತಂಗಿ, ಅವ್ರ ಬಗ್ಗೆ ಮಾತಾಡಬೇಕು ಅಂತ ಬಂದಿರೋದು. ಇಷ್ಟು ದಿನ ಸಾಕ್ಷಿ ಯಾವ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ರು ಅಂತ ಗೊತ್ತಿರಲಿಲ್ಲ, ಆದರೆ ಈಗ ಗೊತ್ತಾಯಿತು, ಅದಕ್ಕೇ ಇಲ್ಲಿವರೆಗೂ ಹುಡ್ಕೊಂಡು ಬಂದ್ವಿ, ಎಲ್ಲ ಸತ್ಯ ಹೇಳ್ಬೇಕು ಅಂತ ಸಾಕ್ಷಿ ತಂಗಿ ಹೇಳಿದ ತಕ್ಷಣವೇ, ಸಾಕ್ಷಿ ಬಗ್ಗೆ ಎಲ್ಲ ಸತ್ಯನೂ ತಿಳ್ಕೊ ಅಂತ ಹೇಗೋ ಮೇಡಮ್ ಹೇಳಿದರು. ಈಗ ಒಳ್ಳೇದಾಯಿತು, ಸಾಕ್ಷಿ ತಂಗಿ ಹತ್ರ ಮಾತಾಡಿದರೆ ಏನಾದರೂ ವಿಷಯ ಗೊತ್ತಾಗ್ಬೋದು, ಇದರಿಂದ ನನಗೆ ಸಹಾಯ ಆಗುತ್ತೆ ಅಂತ ರೀನಾ ಅಂದ್ಕೊಂಡು ಒಳಗೆ ಬನ್ನಿ ಅಂತ ಕರ್ಕೊಂಡು ಹೋಗ್ತಾರೆ. ಹಾಗೆ ಸಾಕ್ಷಿ ಬಂದಿದ್ದ ತಕ್ಷಣವೇ ರೀನಾ ಮತ್ತೆ ಎಲ್ಲರೂ ಮಾತಾಡ್ತಿರ್ತಾರೆ. ಅದನ್ನು ನೋಡಿ ಆಶ್ಚರ್ಯ ಆಗುತ್ತೆ, ಇದೇನಿದು, ಇವರು ಯಾಕೆ ಬಂದಿದ್ದಾರೆ, ಅಷ್ಟಕ್ಕೂ ಇವರಿಗೆ ನಾನು ಇಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂತ ಹೇಗೆ ಗೊತ್ತಾಯಿತು, ಯಾವ ಕಂಪ್ನಿ ಅಂತಲೂ ಹೇಳಿರಲಿಲ್ಲ, ಅಂಥದ್ರಲ್ಲಿ ಇಲ್ಲಿವರೆಗೂ ಹುಡ್ಕೊಂಡು ಬಂದಿದ್ದಾರಲ್ಲ ಅಂತ ಯೋಚನೆ ಮಾಡ್ತಾ ರೀನಾ ಅವ್ರ ಜೊತೆ ಏನು ಮಾತಾಡ್ತಿದ್ದಾರೆ. ಅವರು ಬೇಕು ಅಂತಾನೆ ಇಲ್ಲಿಗೆ ಬಂದಿದ್ದಾರೆ, ಏನು ಮಾಡಲಿ, ಈಗಾಗಲೇ ನನ್ನ ಜೀವನದಲ್ಲಿ ಎಷ್ಟೆಲ್ಲ ಆಗಿದೆ, ಎಲ್ಲದಕ್ಕೂ ಕಾರಣ ಅತ್ತೆ ಮತ್ತೆ ಇವರು, ಈಗ ನೋಡಿದರೆ ಇಲ್ಲಿಗೂ ಬಂದಿದ್ದಾರೆ, ಇನ್ನೇನು ಸತ್ಯ ಹೇಳಬೇಕು ಅಂತ ಬಂದಿದ್ದಾರೋ ಅಂತ ಸಾಕ್ಷಿ ಅಂದ್ಕೊಂಡು, ನೀವ್ಯಾಕೆ ಇಲ್ಲಿಗೆ ಬಂದಿದ್ದೀರಾ, ಅಷ್ಟಕ್ಕೂ ಏನು ವಿಷಯ ಅಂತ ಹೇಳಿದ ತಕ್ಷಣ, ಸಾಕ್ಷಿ ನಿನ್ನ ಹತ್ರನೇ ಮಾತಾಡಬೇಕು, ಹಾಗೆ ನಿನ್ನ ಬಗ್ಗೆನೇ ಎಲ್ಲ ಸತ್ಯ ಹೇಳಬೇಕು ಅಂತ ಬಂದ್ವಿ, ನೀನು ಬಂದಿದ್ದು ಒಳ್ಳೆಯದೇ ಆಯಿತು ಅಂತ ಹೇಳಿದಾಗ, ನೋಡಿ ಯಾಕೆ ಬಂದಿದ್ದೀರಾ ನನಗಂತೂ ಗೊತ್ತಿಲ್ಲ, ನೋಡಿ ಇದು ಆಫೀಸ್, ಇಲ್ಲಿ ಏನು ಮಾತಾಡೋದು ಬೇಡ, ನಾವು ಮನೆಗೆ ಹೋದ್ಮೇಲೆ ಮಾತಾಡೋಣ, ಮನೆಗೆ ಬರ್ತೀನಲ್ಲ ಅಲ್ಲೇ ಮಾತಾಡೋಣ, ವಾಪಸ್ ಹೋಗಿ ಅಂತ ಸಾಕ್ಷಿ ಹೇಳಿದ ತಕ್ಷಣವೇ, ಯಾಕೆ ಸಾಕ್ಷಿ ಇಷ್ಟೊಂದೆಲ್ಲ ಯೋಚನೆ ಮಾಡ್ತಿದ್ಯಾ, ಅವ್ರು ಏನೋ ಸತ್ಯ ಹೇಳಬೇಕು ಅಂತ ಬಂದಿದ್ದಾರೆ, ನೀನು ನೋಡಿದರೆ ವಾಪಸ್ ಹೋಗಿ ಅಂತ ಹೇಳ್ತಿದ್ಯಲ್ಲ, ಅಲ್ಲ ನೀನು ನೋಡಬೇಕು ಅಂತ ಇಷ್ಟು ಪ್ರೀತಿಯಿಂದ ನಿನ್ನ ತಂಗಿ ಬಂದಿದ್ರೆ ವಾಪಸ್ ಹೋಗು ಅಂತ ಹೇಳ್ತಿದ್ಯಲ್ಲ. ಸಾಕ್ಷಿ ಅವರು ಹೇಳಿದ್ರು ನೀವು ಆರಾಮಾಗಿ ಇಲ್ಲೇ ಇರಿ, ಹಾಗೇನೆ ಅದೇನು ಸತ್ಯ ಅಂತ ಮಾತಾಡಿ ಕಾಫಿ ಕುಡಿದು ಆದಮೇಲೆ ಹೋಗಿ ಅಂತ ರೀನಾ ಹೇಳ್ತಾರೆ. ಆಗ ನಿಜ ಹೇಳಬೇಕು ಅಂದರೆ ಸಾಕ್ಷಿಗೆ ಇಲ್ಲಿ ಹೇಗೆ ಕೆಲಸ ಸಿಕ್ತು ಅಂತ ನನಗಂತೂ ಗೊತ್ತಾಗ್ತಿಲ್ಲ ಅಂತ ಹೇಳಿದಾಗ, ಏನು ಹೇಳ್ತಿದ್ದೀರಾ ಹಾಗಂದರೆ ಏನರ್ಥ ಅಂತ ರೀನಾ ಕೇಳ್ತಾರೆ. ಆಗ ಬೇಕು ಅಂತಾನೆ ಇವರು ಬಂದಿರೋದು, ಎಲ್ಲ ಸತ್ಯ ಹೇಳಿ ಹೇಗಾದರೂ ಮಾಡಿ ನಾನು ಇಲ್ಲೂ ಆರಾಮಾಗಿ ಕೆಲಸ ಮಾಡಬಾರ್ದು ಅಂತಾನೆ ಇವರು ಈ ಥರ ಸತ್ಯ ಹೇಳಬೇಕು ಅಂತ ಬಂದಿದ್ದಾರೆ. ಈಗ ನಾನು ಸತ್ಯ ಮುಚ್ಚಿಟ್ಟಿದ್ದೀನಿ ಅಂತ ಗೊತ್ತಾದರೆ, ಸುಳ್ಳು ಹೇಳಿದ್ದೀನಿ ಅಂತ ಗೊತ್ತಾದರೆ ಏನಾಗುತ್ತೋ ಅಂತ ಯೋಚನೆ ಮಾಡ್ತಿರ್ತಾರೆ ಸಾಕ್ಷಿಯವರು. ಆಗ ಸಾಕ್ಷಿಯವರ ತಂಗಿ ಹೇಳ್ತಾರೆ, ಹಾಗೆ ಸಾಕ್ಷಿ ಕೊಟ್ಟಿರುವಂತಹ ಸರ್ಟಿಫಿಕೇಟ್ ಎಲ್ಲನೂ ಕೊಡ್ತಾರೆ, ಸಾಕ್ಷಿ ಸುಳ್ಳು ಹೇಳಿದ್ದಾರೆ ಅಂತ ಹೇಳಿದ ತಕ್ಷಣವೇ ಆಗ ಆಶ್ಚರ್ಯ ಆಗುತ್ತೆ. ಸಾಕ್ಷಿ, ಹಾಗಾದರೆ ನೀನು ಸುಳ್ಳು ಹೇಳಿದ್ಯಾ, ನನಗಂತೂ ನಂಬಕ್ಕೆ ಆಗ್ತಿಲ್ಲ, ಇಲ್ಲಿ ಕೆಲಸಕ್ಕೆ ಸೇರ್ಕೋಬೇಕು ಅಂತ ಇಷ್ಟೆಲ್ಲ ನಾಟಕ ಮಾಡಿದೆಯಲ್ಲ, ಈ ವಿಷಯ ಅರವಿಂದ್ ಸರ್ಗೆ ಮತ್ತು ಅಗ್ನಿ ಅವರಿಗೆ ಯಾರಿಗಾದರೂ ಗೊತ್ತಿಲ್ಲ, ಎಂಥ ಮೋಸ ಮಾಡಿದೆಯಾ ನಮಗೆ ಅಂತ. ಆಗ ರೀನಾ ಹೇಳ್ತಾರೆ, ರೀನಾ ಅವರೇ ನನ್ನ ಮಾತು ಕೇಳಿ, ಅದು ಏನಂದರೆ ನೋಡಿ ನಾನು ಈ ಥರ ಮಾಡೋದಕ್ಕೆ ಕಾರಣ ಇದೆ, ಹಾಗೇನೆ ಇವರು ಇಷ್ಟೆಲ್ಲ ಹೇಳಿರ್ಬೋದು, ಆದರೆ ಸತ್ಯ ಏನು ಅಂತ ನಾನು ಹೇಳ್ತೀನಿ, ದಯವಿಟ್ಟು ನನ್ನ ಮಾತನ್ನು ಅರ್ಥ ಮಾಡ್ಕೊಳ್ಳಿ ಅಂತ ಸಾಕ್ಷಿ ಹೇಳ್ತಾರೆ. ಏನು ಮಾತಾಡ್ತಿದ್ಯಾ ಸಾಕ್ಷಿ, ನೀನು ಅಲ್ಲ ನಾನು ಈ ಆಫೀಸಲ್ಲಿ ಮ್ಯಾನೇಜರ್, ಈಗ ನನಗೆ ಎಲ್ಲ ಸತ್ಯ ಗೊತ್ತಾದ ಮೇಲೆ ಅದನ್ನು ನೋಡಿಕೊಂಡು ನಾನು ಸುಮ್ಮನೆ ಇರೋಕ್ಕಾಗುತ್ತಾ, ಅಗ್ನಿ ಸರ್ ಹತ್ರ ಎಲ್ಲರ ಹತ್ರನೂ ಎಲ್ಲ ವಿಷಯನೂ ಹೇಳ್ಬೇಕಲ್ವಾ, ನೋಡು ನೀನು ಏನಾದರೂ ಮಾತಾಡ್ಕೊ, ಆಮೇಲೆ ಮೊದಲು ನಾನು ಅಗ್ನಿ ಸರ್ಗೆ ಹಾಗೇನೆ ಅರವಿಂದ್ ಸರ್ಗೆ ಎಲ್ಲ ವಿಷಯನೂ ಹೇಳ್ತೀನಿ, ಈಗ ತಾನೇ 1 ವಾರ ಆಗಿದೆ ಆಫೀಸ್ಗೆ ಬಂದು ಸೇರಿಕೊಂಡು, ಈಗ ಎಲ್ಲ ಸತ್ಯ ಗೊತ್ತಾಗಿದ್ದು ಒಳ್ಳೆಯದೇ ಆಯಿತು, ನೀನು ಯಾಕೆ ಬಂದಿದ್ಯಾ ಏನು ಅಂತ ನನಗಂತೂ ಗೊತ್ತಿಲ್ಲ, ಆದರೆ ಇವರು ಬಂದು ಹೇಳಿದ್ದಕ್ಕೆ ನಮಗೆಲ್ಲ ಸತ್ಯ ಗೊತ್ತಾಯಿತು, ಥ್ಯಾಂಕ್ಸ್ ಅಂತ ರೀನಾ ಸಾಕ್ಷಿಯವರ ತಂಗಿ ಹತ್ರ ಹೇಳ್ತಾರೆ. ಹಾಗೆ ಅಗ್ನಿ ಸರ್ ಬಂದಿದ ತಕ್ಷಣವೇ, ನಿಮ್ಮ ಹತ್ರನೇ ಮಾತಾಡಬೇಕು ಅಂತ ಬರ್ತಿದ್ದೆ ಸರ್, ಸರಿಯಾದ ಸಮಯಕ್ಕೆ ಬಂದಿದ್ದೀರಾ ಅಂತ ಹೇಳಿದಾಗ, ಏನಾಯಿತು, ಯಾರಿವರು, ಏನು ಮಾತಾಡ್ತಾ ಇದ್ದೀರಾ ಎಲ್ಲರೂ ಅಂತ ಅಗ್ನಿ ಕೇಳಿದ ತಕ್ಷಣವೇ, ಇವರು ಸಾಕ್ಷಿಯವರ ತಂಗಿ ಅಂತ ಹೇಳಿ ಪರಿಚಯ ಮಾಡ್ತಾರೆ ರೀನಾ ಅವರು. ಇವ್ರು ಯಾಕೆ ಇಲ್ಲಿಗೆ ಬಂದಿದ್ದಾರೆ ಅಂತ ಅಗ್ನಿಯವ್ರು ಕೇಳ್ತಾರೆ. ಇಂತಹ ಇನ್ನಷ್ಟು ಸೀರಿಯಲ್ ಸಂಚಿಕೆಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡ್ತಾ ಇರಿ.